ನಿತ್ಯಾನಂದ ಹಾಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಸದಾ ನಗಿಸ್ತಾ ಇರೋ ನಾಯಕ ಬಾಳೇಶ್ವರ ವಿನಾಯಕ. ನೋಡಿ, ನಿತ್ಯಾನಂದ ಅಂದ ತಕ್ಷಣ ಕೆಲವರಿಗೆ ಡೌಟ್ ಬರುತ್ತೆ. ಯಾವ ನಿತ್ಯಾನಂದ ಇದು? ಈ ನಿತ್ಯಾನಂದನ ಅಥವಾ ಇನ್ಯಾವ ನಿತ್ಯಾನಂದನ ಅಂತ. ಹಾಗಾದರೆ ಆ ನಿತ್ಯಾನಂದಕ್ಕೂ ಈ ನಿತ್ಯಾನಂದಕ್ಕೂ ಏನು ವ್ಯತ್ಯಾಸ? ಈ ನಿತ್ಯಾನಂದದಲ್ಲಿ ಬರೋರೆಲ್ಲ ಗಂಡಸರು ಗಂಡು ಮಕ್ಕಳು, ಆ ನಿತ್ಯಾನಂದದಲ್ಲಿ ಬರೋರೆಲ್ಲ ಹೆಂಗಸರು ಹೆಣ್ಮಕ್ಳೇ ಜಾಸ್ತಿ. ಇನ್ನೊಂದು ವ್ಯತ್ಯಾಸ ಏನು? ಈ ನಿತ್ಯಾನಂದ ನೋಡಿದವರೆಲ್ಲ ಆನಂದ ಪಡ್ತಾರೆ, ಸಂತೋಷ ಪಡ್ತಾರೆ. ಅಲ್ಲಿ ಆ ನಿತ್ಯಾನಂದ ಮಾತ್ರ ಆನಂದ ಪಡ್ತಾರೆ. ಹಾಗೆ ಈ ನಿತ್ಯಾನಂದಕ್ಕೆ ಆ ನಿತ್ಯಾನಂದಕ್ಕೆ ಒಂದು ಸಿಮಿಲಾರಿಟಿ ಇದೆ. ಅದೇನಪ್ಪ ಅಂದರೆ, ಈ ನಿತ್ಯಾನಂದ ಬರೋದು ರಾತ್ರಿ ಹೊತ್ತಿನಲ್ಲೇ, ಆ ನಿತ್ಯಾನಂದ ಕಾಣಿಸ್ಕೊಳ್ಳೋದು ರಾತ್ರಿ ಹೊತ್ತಿನಲ್ಲೇ. ಒಟ್ಟಿನಲ್ಲಿ ಈ ನಿತ್ಯಾನಂದ ನಿಮ್ಮ ಸಂತೋಷಕ್ಕೋಸ್ಕರ. ನೋಡಿ, ಕಾಲ ತುಂಬ ಬದಲಾವಣೆ ಆಗ್ತಾ ಇದೆ. ಜನಗಳಿಗೂ ಅಷ್ಟೇ ಚೇಂಜಸ್ ಬೇಕು, ಬದಲಾವಣೆ ಬೇಕು. ಇರೋದು ತುಂಬ ಒಂದೇ ಥರದ್ದು ಇದ್ದರೆ ಅವರಿಗೆ ಬೇಜಾರಾಗ್ಬಿಡುತ್ತೆ. ಈಗ ಬೆಂಗಳೂರಲ್ಲಿ ಕೆಲವು ವರ್ಷಗಳಿಂದ ಇರೋರನ್ನ ಕೇಳಿ, ಅವ್ರು ಹೇಳ್ತಾ ಇರ್ತಾರೆ, ಬೋರ್ ಬಂದುಬಿಟ್ಟಿದೆ ಮಗ, ಚೇಂಜ್ ಮಾಡ್ಬೇಕು, ಬೆಂಗಳೂರು ಆಗಲ್ಲ, ಬೇರೆ ಎಲ್ಲರೂ ಹೋಗ್ಬೇಕು, ಕೊಯಮತ್ತೂರು ಹೋಗ್ಬೇಕು, ಇಲ್ಲ ಕೇರಳ ಹೋಗ್ಬೇಕು, ಚೆನ್ನಾಗಿರುತ್ತೆ ಮಗ, ಇರೋದು ಬೇಡ, ತುಂಬ ದಿವಸ ಇದ್ದರೆ ಅದು ಬೋರು. ಗಂಡ ಹೆಂಡತಿ ಮಕ್ಕಳು ಆ ಸುದ್ದಿಗೂ ಅಷ್ಟೇ, ಮನಸ್ಸಲ್ಲಿರುತ್ತೆ, ಹೇಳಲ್ಲ, ಬೇಜಾರಾಗ್ಬಿಟ್ಟಿದೆ ಮಗ, ಲೈಫೇ ಬೇಡ, ಜೀವನನೇ ಬೇಡ ಅಂತಾರೆ. ಕಾಲೇಜ್ ಮಕ್ಕಳನ್ನ ಕೇಳಿ, ಮಗ ಎಷ್ಟು ವರ್ಷ ಅಂತ ಒಂದೇ ಹುಡುಗಿಲ್ಲ ನೋಡಿತಲ್ಲ, ಚೇಂಜ್ ಮಾಡ, ಅದು ಚೇಂಜಸ್ಸೇ. ಬಸ್ ಹತ್ತಿ, ಅಲ್ಲೂ ಕಂಡಕ್ಟರ್ ಕೇಳೋದು ಚೇಂಜ್ ಕೊಡಿ, ಎಲ್ಲ ಕಡೆ ಚೇಂಜಸ್ಸು. ಅಂದರೆ ಒಟ್ಟಿನಲ್ಲಿ ಕಾಲನೂ ಬದಲಾವಣೆ ಆಗ್ತಾ ಇದೆ, ಜನಗಳಿಗೂ ಚೇಂಜಸ್ ಬೇಕು, ಬದಲಾವಣೆ ಬೇಕು. ಹಾಗಂತ ಕೆಲವೊಂದಷ್ಟು ವಿಷಯಗಳನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಾವು ಪ್ಯಾಂಟ್ ಹಾಕ್ತೀವಿ, ಆ ಜಾಗದಲ್ಲಿ ಶರ್ಟ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಅದಲ್ಲಿ ಹಾಗೆ ಇರಬೇಕು. ಶರ್ಟ್ ಹಾಕೋಲ್ಲಿ ಶರ್ಟ್ ಹಾಕ್ಕೊಂಡು ಹೋಗ್ಬೇಕು, ಪ್ಯಾಂಟ್ ಹಾಕೋಲ್ಲಿ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬೇಕು. ಆದರೆ ಬೆಂಗಳೂರಲ್ಲಿ ಮಾತ್ರ ನೀವು ಅದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾಡ್ಕೊಂಡು ಹೋಗ್ರಿ, ಅದು ಪ್ಯಾಷನ್ ಅಂತ. ನೀವು ಒಂದು ಕಡೆ ಮೀಸೆ ತೆಗೆದು ಈ ಕಡೆ ಇಟ್ಕೊಂಡು ಹೋಗಿ, ಪ್ಯಾಷನ್. ಏನು ಮಗ ಚೆನ್ನಾಗಿ ಬಂದನಪ್ಪ, ಎಷ್ಟು ಚೆನ್ನಾಗಿರುತ್ತೆ ನೋಡೋ, ಸಾಕಡ. ಇನ್ನು 25 ಜನ ಅದನ್ನೇ ಮಾಡ್ಕೊಂಬರ್ತಾರೆ ಮರುದಿವ್ಸ ಬೆಳಗ್ಗೆ. ಹೀಗೆ ಬದಲಾವಣೆ ಆಗ್ತಾ ಇದೆ. ನೋಡಿ, ಮೊದಲೆಲ್ಲ ಒಂದು 50 ಪೈಸೆ ಇದ್ದರೆ ಸಾಕಾಗಿತ್ತು ಒಂದು ಇಡ್ಲಿ ತಿನ್ನೋಕ್ಕೆ. ಒಂದು ಫೋನ್ ಕಾಲ್ ಮಾಡೋಕ್ಕೆ 5 ರೂಪಾಯಿ ಬೇಕಾಗಿತ್ತು. ಈಗ ಹಾಗಲ್ಲ, ಒಂದು ಇಡ್ಲಿ ತಿನ್ನೋಕ್ಕೆ ನಿಮ್ಗೆ 5 ರೂಪಾಯಿ ಬೇಕು, ಫೋನ್ ಕಾಲ್ ಮಾಡೋಕ್ಕೆ 50 ಪೈಸೆ ಸಾಕು. ಹೀಗೆ ಎಲ್ಲ ಕಡೆ ಬದಲಾವಣೆ ಆಗ್ತಾನೇ ಇದೆ. ನೋಡಿ, ಬಟ್ಟೆ ವಿಷಯಕ್ಕೆ ಬನ್ನಿ. ಬಟ್ಟೆ ವಿಷಯದಲ್ಲೂ ಬದಲಾವಣೆ. ಮೊದಲೆಲ್ಲ ನೀವು ಕ್ವಾಂಟಿಟಿ ಲೆಕ್ಕದಲ್ಲಿ ಕೇಳಬೇಕಾಗಿತ್ತು, 1 ಕೊಡಿ ಸರ್, 2 ಕೊಡಿ ಸರ್ ಅಂತ. ಈಗ ಹಾಗಲ್ಲ, ಈಗ KG ಲೆಕ್ಕ, ತರಕಾರಿ ತಂದಂಗೆ ತರಬೇಕು. ನೀವೇನಾದ್ರು ಅಕಸ್ಮಾತ್ ಅಂಡರ್ವೇರ್ ತೊಗೊಳಕ್ಕೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ, ಫಸ್ಟ್ ಆಫ್ ಆಲ್ ಅದನ್ನ ಕೇಳೋಕ್ಕೆ ನಮಗೊಂಥರ ನಾಚಿಕೆ ಇರುತ್ತೆ. ಅದನ್ನು KG ಲೆಕ್ಕದಲ್ಲಿ ಹೇಳಬೇಕು. ಫಸ್ಟ್ ಕೇಳಬೇಕು, ಸರ್ 1 kg ಎಷ್ಟು ಬರುತ್ತೆ ಸರ್, 2 kg ಎಷ್ಟು ಅಂಡರ್ವೇರ್ ಬರುತ್ತೆ. ಎಷ್ಟು ಬದಲಾವಣೆ ಆಗಿದೆ ನೋಡಿ. ಬಟ್ಟೆ ಅಂದ ತಕ್ಷಣ ನೆನಪಾಯ್ತು ನನಗೆ. ಅಲ್ಲ, ಇವಾಗ ಮೊದಲಿನ ಥರ ಬಟ್ಟೆನೂ ಹಾಕಲ್ಲ ಬಿಡಿ, ಅದರಲ್ಲೂ ಎಸ್ಪೆಷಲಿ ಆಗಿ ಈ ಹಾಲಿವುಡ್ ಹೀರೋಯಿನ್ಸ್ಗಳಲ್ಲ. ಒಂದು ಸಲ ಹಾಲಿವುಡ್ ಹೀರೋಯಿನ್ನು ಟೇಲರ್ ಹತ್ರ ಹೋದ್ರಂತೆ, ಬಟ್ಟೆ ತೊಗೊಂಡೋಗಿದ್ದು ಎಷ್ಟು ದೊಡ್ಡದು ಅಂತ ಕೇಳಿದರೆ, ಒಂದು ಹ್ಯಾಂಡ್ ಟವೆಲ್ ಇರುತ್ತಲ್ಲ, ಹ್ಯಾಂಡ್ ಕರ್ಚಿ, ಅದನ್ನು ತೊಗೊಂಡೋಗಿ ಟೇಲರ್ ಹತ್ರ ಹೇಳಿದಂತೆ, ಕೊಟ್ಲಂತೆ, ಐ ವಾಂಟ್ ಟು ಮೇಕ್ 2 dresses ಇನ್ ದಿಸ್ ಆ್ಯಂಡ್ ರಿಮೈನಿಂಗ್ ಕ್ಲಾಸ್ ಯು ಪ್ಲೀಸ್ ಸೆಂಡ್ ಇಟ್ ಟು ಮೈ ಹೋಮ್ ಅಂತ. ಆ ಖರ್ಚೀಪಲ್ಲಿ 2 ಡ್ರೆಸ್ಸನ್ನು ಅವಳಿಗೆ ಹೊಲಿದು ಉಳಿದ ಬಟ್ಟೆಯನ್ನು ಅವ್ರ ಮನೆಗೆ ಕಳಿಸ್ಕೊಡ್ಬೇಕು. ಅವ್ರು ಹಾಕೋದು ಅದೇ ಥರ ಬಟ್ಟೆ. ಮೊದಲೆಲ್ಲ ಮೈ ತುಂಬ ಬಟ್ಟೆ ಇರೋದು ಹೀರೋಯಿನ್ಗಳಿಗೆ, ಈಗ ಹಾಗಲ್ಲ. ನೀವು ಬಟ್ಟೆನ ಹುಡುಕಬೇಕು, ಪೂರ್ಣ ಮೈಯೇ ಕಾಣ್ತಾ ಇರುತ್ತೆ. ಅಷ್ಟು ಬದಲಾವಣೆ ಆಗ್ತಾ ಇದೆ. ಹೆಸರು ವಿಷಯಕ್ಕೆ ಬಂದರೂ ಅಲ್ಲೂ ಬದಲಾವಣೆ. ಮೊದಲೆಲ್ಲ ಚೆನ್ನಾಗಿರುತ್ತೆ ಹೆಸರು, ಆನಂದ ಅಂತ ಇಡ್ತಾಯಿದ್ರು. ಪಾಪ ಅವನು ಅಳುತ್ತಾ ಇದ್ರು, ಹೆಸರು ಕರಿಬೇಕಾದ್ರೆ ಆನಂದ ಅಂತಲೇ ಕರಿಬೇಕಾಗಿತ್ತು, ಸಂತೋಷ ಅಂತ ಕರಿಬೇಕಿತ್ತು. ಈಗ ಹಾಗಲ್ಲ. ಇವಾಗ ನಾಯಿ ಇಡೋ ಹೆಸರನ್ನು ಇಡ್ತಾರೆ, ಟಿಂಕಿ, ಪಿಂಕಿ, ಸೋನು, ಅದು ಇದು ಅಂತ ಹೆಸರಿಡ್ತಾರೆ. ನಾಯಿ ಕರಿತಾ ಇದ್ದಾರೋ ಅವ್ರ ಮಕ್ಕಳು ಕರಿತಾ ಇದ್ದಾರೋ ಅಂತ ಗೊತ್ತಾಗಲ್ಲ ನಮಗೆ. ಹೀಗೆ ಎಲ್ಲ ವಿಷಯದಲ್ಲೂ ಬದಲಾವಣೆ ಆಗಿದೆ. ಕಮ್ಯುನಿಕೇಷನ್, ಅದರಲ್ಲೂ ಬದಲಾವಣೆ. ಇಮೇಲ್ ಅಂತ ಬಂದ್ಬಿಟ್ಟಿದೆ ಇವಾಗ. ಅಕಸ್ಮಾತ್ ನಿಮಗೆ ಇಮೇಲ್ಗಿಂತಲೂ ಹೆಚ್ಚಿಗೆ ಫಾಸ್ಟಾಗಿ ಊರೆಲ್ಲ ಸುದ್ದಿ ಆಗಬೇಕಂದ್ರೆ ಅದನ್ನು ಫಿಮೇಲ್ಗೆ ಹೇಳಿ. ಫಿಮೇಲ್ಗೆ ಹೇಳಿದ್ರೂ ಇನ್ನೂ ಪ್ರಚಾರ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅದೇ ಫಿಮೇಲ್ಗೆ ನೀವು ಹೇಳಬೇಕಾದ್ರೆ ಎಲ್ಲ ವಿಷಯ ಹೇಳಿ ಕೊನೆಯಲ್ಲಿ ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿ. ವಿದಿನ್ ಅ ಫ್ರ್ಯಾಕ್ಷನ್ ಆಫ್, ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ, ಸೆಕೆಂಡ್ ಬೇಡ, ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಊರ ಕಡೆ ನೋಡಿ. ಎಲ್ಲ ವಿಷಯದಲ್ಲೂ ಬದಲಾವಣೆ ಆಗ್ತಾ ಇದೆ. ಈ ಲವ್ ಮಾಡೋ ವಿಷಯದಲ್ಲೂ ಬದಲಾವಣೆ ಆಗ್ತಾನೆ ಇದೆ. ಅದರಲ್ಲೂ ಸ್ಪೆಷಲಾಗಿ ಹೇಗೆ ಬದಲಾವಣೆ ಆಗ್ತಾ ಇದೆಯಪ್ಪ ಅಂದರೆ, ಪ್ರಾಣಿಗಳು ಲವ್ ಮಾಡ್ತಾ ಇದ್ದಾವೆ, ನಾಯಿಗಳು ಲವ್ ಮಾಡ್ತಾ ಇದ್ದಾವೆ ಇವತ್ತಿನ ದಿವಸದಲ್ಲಿ.
ನಾವು ನೀವು ಲವ್ ಮಾಡೋದೇನು ದೊಡ್ಡದಲ್ಲ. ಒಂದು ದಿವಸ ಏನಾಯ್ತು ಅಂದರೆ, ನಾನು ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬರ್ತಾಯಿದ್ದೆ ಬೆಳಗಿನ ಜಾವ. ರೋಡಲ್ಲಿ ನಿಂತ್ಕೊಂಡಿದ್ದೀನಿ, ಈ ಕಡೆ ನಿಂತ್ಕೊಂಡಿದ್ದೀನಿ, ಆ ಕಡೆ ನೋಡ್ತಾ ಇದ್ದೀನಿ, ಒಂದು ಗಂಡು ನಾಯಿ ಸುಂದರವಾಗಿದೆ. ಗಂಡು ನಾಯಿ ನಿಂತ್ಕೊಂಡಿತ್ತು. ಈ ಕಡೆ ರೋಡಿನ ಈ ಕಡೆ ಪಕ್ಕದಲ್ಲಿ ಒಂದು ಹೆಣ್ಣು ನಾಯಿ ನಿಂತ್ಕೊಂಡಿತ್ತು, ಸುಂದರವಾಗಿತ್ತು. ಆ ಕಡೆಯಿಂದ ಗಂಡು ನಾಯಿ ಆ ಕಡೆ ಹೆಣ್ಣು ನಾಯಿನ ನೋಡ್ತಾನೇ ಇತ್ತು, ಮಾಡ್ತಾನೆ ಇತ್ತು. ಅವು ಮಾತಾಡ್ತಾ ಇದ್ವು. ಈ ಕಡೆ ಗಂಡು ನಾಯಿ ಮೊದಲು ಹೇಳಿತ್ತು ಹೆಣ್ಣು ನಾಯಿ, ಬಾ ಅಂತ, ಈ ಕಡೆ ಬಾ ಅಂತ. ಈ ಕಡೆ ಹೆಣ್ಣು ನಾಯಿಗೆ ಸ್ವಾಭಾವಿಕವಾಗಿ ನಾಚಿಕೆ ಜಾಸ್ತಿ. ನೋಡಿ, ಹೆಣ್ಣಲ್ಲಿ ಯಾವ ನಾಚಿಕೆ ಇರುತ್ತೆ, ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳಲ್ಲ, ಮನಸ್ಸಲ್ಲಿರುತ್ತೆ, ತೋರಿಸ್ಕೊಳ್ಳಲ್ಲ. ಈ ಕಡೆ ಹೆಣ್ಣು ನಾಯಿ ಅಂತ ಅವು ಕನ್ನಡದಲ್ಲೇ ಹೇಳ್ಕೊತಾ ಇದ್ವು. ಈ ಕಡೆ ಮತ್ತೆ ಗಂಡು ನಾಯಿ ಬಾ, ಧೈರ್ಯ ಜಾಸ್ತಿ. ನೋಡಿ, ಈ ಧೈರ್ಯ ಜಾಸ್ತಿ ಅಂತ ತಕ್ಷಣ ನೆನಪಾಯಿತು. ಈ ಬೆಕ್ಕಿನಲ್ಲೂ ಅಷ್ಟೇ, ಬೆಕ್ಕಿನ ವಿಷಯಕ್ಕೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಧೈರ್ಯ ಯಾರಿಗೆ ಜಾಸ್ತಿ ಅಂತ. ಈಗ ಹೆಣ್ಣು ಬೆಕ್ಕು ಹೇಳಬೇಕಾದ್ರೆ ಅಲ್ಲಿ ಬರಲ್ಲ ಅಂತ ಕೇಳುತ್ತೆ, ಹೆಣ್ಣು ಬೆಕ್ಕು ಅನ್ನತ್ತೆ. ಅದಕ್ಕೆ ಗಂಡು ಬೆಕ್ಕು ಅಲ್ಲೇ ಜಾಸ್ತಿ, ನೀನು ಬರಬೇಡ, ನಾನೇ ಬರ್ತೀನಿ ಅಂತ. ಹಾಗೆ ಇದ್ರು ಈ ಗಂಡು ನಾಯಿ ಜೋರಾಗಿ ಕರಿತಾನೇ ಇದೆ ಆ ಕಡೆ ಹೆಣ್ಣು ನಾಯಿನ, ಬಾ 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 ಅಂತ. ಈ ಕಡೆ ಹೆಣ್ಣು ನಾಯಿ ಅಂತ. ಅದು ಯಾವ ರೀತಿ ಇತ್ತು ನೋಡಿ, ಈ ಕಡೆಯಿಂದ ಗಂಡು ನಾಯಿ ಹೆಣ್ಣು ನಾಯಿ, ಮತ್ತೆ ಗಂಡು ನಾಯಿ, ಪಾಸ್ ಆಗ್ಬೋದು. ಹೀಗೆ ಯಾವ್ಯಾವ ರೀತಿ ಬದಲಾವಣೆ ನಾವು ನೋಡ್ತಾ ಇದ್ದೀವಿ, ಬದಲಾವಣೆ ಯಾವ ಕ್ಷೇತ್ರದಲ್ಲಿ ಆಗಿದೆ ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ.